ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಅಕ್ಟೋಬರ್ 2ನೇ ತಾರೀಕು ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಡೀತಾ ಇದೆ. ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಸಲ ಈ ಮನುಷ್ಯನಿಗೆ ಸಮಸ್ಯೆ ಅನ್ನೋದು ಬಂದುಬಿಟ್ರೆ ಆ ತೊಂದರೆಗಳಾಗ್ತಾ ಇರೋದು, ಕಷ್ಟಗಳು ಬರ್ತಾ ಇರೋದು ಏನು ಅಂತಲೇ ಹೇಳ್ಕೊಳಕ್ಕಾಗಲ್ಲ, ಅದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅನುಭವಿಸೋರಿಗೆ ಗೊತ್ತಾಗುತ್ತೆ ಅಂತ ಕೆಲವು ಸತಿ ಮಾತಲ್ಲಿ ಹೇಳ್ತಿರ್ತೀವಿ. ಅನಾರೋಗ್ಯದ ವಿಚಾರ ಆಗಿರ್ಬೋದು, ಸಾಲದ ಬಾಧೆ ಆಗಿರ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು. ಈ ತೊಂದರೆಗಳು ಹೆಂಗೆ ಬಿಲ್ಡಾಗಿ ಒಂದು ರೀತಿ ಇನ್ನೇನು ಇದಾಯಿತು ಅಂದರೆ ನನ್ನ ಪ್ರಾಣನೇ ಹೋಯಿತು ಅನ್ನೋ ಹಂತಕ್ಕೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಇಷ್ಟು ನೋವುಗಳನ್ನ ಅನುಭವಿಸ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಥರ ಸಮಸ್ಯೆಗಳಿದ್ದಾಗ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಬಿಕಾಸ್ ಈ ಥರದ ಪ್ರಶ್ನೆ ನಾನು ಇವತ್ತೇ ಮೊದಲನೇ ಬಾರಿ ಮುಂದೆ ಇಡ್ತಾ ಇರೋವಂಥದ್ದು. ಇದಕ್ಕೆ ಒಂದು ರೆಮಿಡಿಯನ್ನು ದಯವಿಟ್ಟು ತಿಳಿಸ್ಕೊಡಿ. ಅವ್ರ ತೊಂದರೆನೂ ಹೇಳ್ಕೊಳಕ್ಕಾಗಲ್ಲ, ಇನ್ನೊಂದು ಸಮಸ್ಯೆ ಆಯಿತು ಅಂದರೆ ಲೈಫ್ ಈಸ್ ಗಾನ್ ಅನ್ನೋ ಹಂತಕ್ಕೆ ಕೊಟ್ಟೋಗಿರ್ತಾರೆ, ಪ್ರಾಣನೇ ಹೋಗುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿರುತ್ತೆ, ಕುತ್ತಿಗೆಗೆ ಬಂದುಬಿಟ್ಟಿದೆ ಫುಲ್ಲು ಅಂತ ಹೇಳ್ತಾರೆ. ಸೊ ಇದರಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕು ಗುರುಗಳೇ? ಈಗ ನೀವು ಕೇಳಿದಷ್ಟೇ ಅಕ್ಷರಗಳು ಎಷ್ಟಿದ್ದಾವೋ ಅದಕ್ಕಿಂತ ಕಡಿಮೆನೇ ಹೇಳ್ತೀನಿ. ಅವತ್ತು ಬಹುಶಃ 1 ನಿಮಿಷ 2 ನಿಮಿಷ ಅಷ್ಟನ್ನೇ ಮಾಡಿಕೊಂಡ್ರು ಅಂತಹ ಪ್ರಾಣಾಪಾಯದಿಂದ ಹೊರಗೆ ಬರುತ್ತಾರೆ. ಅಂತಹದ್ದಂತಿದ್ದರೆ ನೀವು ಪದೇ ಪದೇ ಕಣ್ಣು ಮುಚ್ಕೊಂಡು ಅದನ್ನು ಹೇಳ್ಕೊಂಡು ಹೋಗ್ತಿರ್ಬೇಕಷ್ಟೇ, ಏನಾದ್ರಿಂದ ಪಾರು ಮಾಡಬೇಕಷ್ಟೇ. ಅವನೇ ಹೇಳಿರ್ತಕ್ಕಂಥದ್ದು ಅಂದರೆ ಗರುಡ ಪುರಾಣದ ಆಚಾರಕಾಂಡದ 2ನೇ ಅಧ್ಯಾಯದಲ್ಲಿ ನಾರಾಯಣನೇ ಗರುಡನಿಗೆ ಹೇಳಿದ್ದಾನೆ ಇದನ್ನು. ಅದಕ್ಕಾಗಿ ಅಂತಹ ನೋವು ನಿವಾರಕವಾಗಿರತಕ್ಕಂತಹ ಪ್ರಾಣಾಪಾಯದಿಂದ ಹೊರಗೆ ಬರತಕ್ಕಂಥ ಅತ್ಯಂತ ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ನೀವು ಹೇಗೆಲ್ಲ ಕೂಡ ಕರಿತೀರೋ ಅಂತಹ ಶಕ್ತಿ ಇದರಲ್ಲಿ ಅಡಕವಾಗಿದೆ. ಅಂತಹ ಮಂತ್ರವನ್ನು ನೀವು ಹೇಳಿಕೊಳ್ತಾ ಬನ್ನಿ. ಆ ಒಂದು ತೊಂದರೆಯಿಂದ ಅಥವಾ ಅಂಥ ಅನಾರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ಇದನ್ನು ಹೇಳಿಕೊಟ್ರೆ ಗೊತ್ತಿಲ್ಲ, ಆಶ್ಚರ್ಯಚಕಿತರಾಗ್ತೀರಿ. ನೀವು ಪವಾಡ ಸದೃಶವಾಗಿ ಈ ಒಂದು ತೊಂದರೆಯಿಂದ ನೀವು ಆಚೆ ಬರ್ತೀರಿ. ಯಕ್ಷಿ ಓಂ ಸ್ವಾಹ, ಯಕ್ಷಿ ಓಂ ಸ್ವಾಹ. ಇಷ್ಟೇ, ಇದೇ ನಿಮ್ಮಲ್ಲಿರ್ತಕ್ಕಂತಹ ವಜ್ರಾಯುಧವಿದು. ಎಂತಹ ತೊಂದರೆ ಇದ್ದರೂ ಆ ಒಂದು ಪ್ರಾಣಾಪಾಯ, ಒಟ್ಟಾರೆ ನಾವೇನು ಪ್ರಾಣ ಕಳ್ಕೊಳ್ಳೋ ಸ್ಟೇಜ್ ಅನ್ನೋವರೆಗೆ ಇದು ಅಪ್ಲೈ ಆಗ್ತಕ್ಕಂತಹದ್ದು. ಅನಾರೋಗ್ಯ ಪೀಡಿತರಿಗೋ ಅಥವಾ ಅಂತಹ ಸಮಸ್ಯೆ ತೊಂದರೆ ಸಿಲುಕಿಕೊಂಡಿರ್ತಕ್ಕಂಥವರು ಹೇಳುವಂಥ ಮಂತ್ರವಿದೆ. ಎಷ್ಟು ಬಾರಿ ಪಠನೆ ಮಾಡಬೇಕಾಗುತ್ತೆ? ಹೇಳ್ತಾನೆ ಇರಬೇಕು. ಆ ಪ್ರಾಣಾಪಾಯ ತೊಂದರೆಯಿಂದ ಹೊರಗೆ ಬರೋ ತನಕ ಹೇಳ್ತಾನೆ ಇರಬೇಕು. ಒಂದು ದಿನಕ್ಕೆ ಇಷ್ಟು ಅಂತಿಲ್ಲ, ಹೇಳ್ಕೊಳ್ತಾ ಇರಬೇಕು. ನಮಗೆ ಆ ಸಮಸ್ಯೆ ನಿವಾರಣೆ ಆಗೋದು ಗೋಚರ ಆಗ್ತಾ ಇರುತ್ತೆ. ಈಗ ಹೇಗೆ ನೀವು ಅದಕ್ಕೆ ಒಂದು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿದರೆ ಇನ್ನೂ ಕಡ್ಡಿ ಹಚ್ಚಿಲ್ವಲ್ಲ, ಇನ್ನು ಬಹುಶಃ ಅಷ್ಟು ಮಾಡಿದ ಅಂದ್ರೆ ಅರ್ಥ ಏನು? ಗಿಚ್ತೀರಂತ. ಹೌದು, ನೀವು ಅದು ಬಂತು, ಮತ್ತು ಎಣ್ಣೆ ಇಲ್ಲ, ಬತ್ತಿ ಇಲ್ಲ, ಗಿಚ್ಚುಕು ನೀವು ಆಗಲ್ವಲ್ಲ. ಎರಡೂ ನೀವು ರೆಡಿ ಮಾಡ್ಕೊಂಡಿದ್ದೇ ಇದನ್ನು ಮಾಡ್ತಾ ಇದ್ದೀರಿ ಅಂದರೆ ನೀವು ಅಂತಹ ವ್ಯವಸ್ಥೆಯಲ್ಲಿ ಇದ್ದೀರಿ. ನೀವು ಯಾವುದೋ ಒಂದು ಹೊಂಡಕ್ಕೆ ಬೀಳ್ತಾ ಇದ್ದೀರಿ ಆ ಸ್ಟೇಜ್. ಆದರೆ ಇದನ್ನು ಹೇಳಿದರೆ ಬೆಳಕು ಕಾಣಿಸುತ್ತೆ ನಿಮಗೆ. ಅಂತಹ ಬೆಳಕು ಕಾಣಬೇಕಾದ್ರೆ ಇಷ್ಟು ದಿನ ಇಷ್ಟು ಸಲ ಹೇಳಲೇಬೇಡಿ, ಹೇಳ್ಕೊಂಡು ಹೋಗ್ತಾ ಇರಿ, ಆ ಸಮಸ್ಯೆಯಿಂದ ಹೊರಗೆ ಬನ್ನಿ. ಖಂಡಿತ ಗುರುಗಳೇ, ಜಸ್ಟ್ ಒಂದು ಬೀಜ ಮಂತ್ರವನ್ನೇ ತಿಳಿಸ್ಕೊಟ್ರಿ, ಪ್ರಾರಂಭದಲ್ಲೇ ಹೇಳಿಬಿಟ್ರಿ ನಾನು ಕೊಡುವಂಥ ಪರಿಹಾರ ತುಂಬ ಚಿಕ್ಕದಾಗಿರುತ್ತೆ ಅಂತ. ಬಟ್ ಇದನ್ನು ಹೇಳೋದ್ರಿಂದ ನಮಗಿರುವಂಥ ಪ್ರಾಣಾಪಾಯದಿಂದ ದೂರ ಆಗುವಂಥದ್ದನ್ನು ಮಾಡ್ಕೊಳ್ಬೋದು ಅಂತಂದರೆ ಅದಕ್ಕಿಂತ ಅದ್ಭುತವಾಗಿರುವಂಥದ್ದು ಮತ್ತೊಂದಿಲ್ಲ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ಇಂಥದ್ದೇ ಸಮಸ್ಯೆ ಅಂತ ಇಲ್ಲ, ಯಾವ ರೀತಿಯ ಸಮಸ್ಯೆಗಳು ನೋಡ್ತಾ ಇರೋವಂಥವರಿಗೆ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಮಂತ್ರದ ಪಠನೆಯನ್ನು ನಿಮ್ಮ ಕೈಲಾದಷ್ಟು ಬಾರಿ ಪಠನೆಯನ್ನು ಮಾಡಿ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.